ಡಿ ಕೆ ಕುಮಾರಸ್ವಾಮಿ ಅವರ ವಿರುದ್ಧ ಇದು ಮಾಡ್ತಿದ್ದಾರೆ, ಟಾರ್ಗೆಟ್ ಈ ಮೈತ್ರಿಯ ಒಂದು ಪ್ರಮುಖವಾದ ವೇದಿಕೆ ಸಿದ್ಧ ಮಾಡಿದ್ದು ಕುಮಾರಸ್ವಾಮಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಇವತ್ತು ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ 20-22 ಸೀಟಿನ ಕನಸೇನಿತ್ತು ಅದು ಇವತ್ತು ನುಚ್ಚುನೂರಾಗಿದೆ. ಆದ್ದರಿಂದ ಇವತ್ತು ಕುಮಾರಸ್ವಾಮಿನೇ ಅವರಿಗೆ ಮೂಲ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಸರ್, ಒಕ್ಕಲಿಗರನ್ನ ನಿಮ್ಮ ವಿರುದ್ಧ ಎತ್ಕಟ್ಟುವಂಥ ಅಥವಾ ನಿಮ್ಮನ್ನು ವಿಲನ್ ಮಾಡುವಂಥ ನೋಡಿದೆ. ಮೊನ್ನೆ ನಿಮ್ಮ ಮೈಸೂರು ಜಿಲ್ಲೆಯಲ್ಲೇ ನಗರದಲ್ಲೊಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಅವರೇ ಹೇಳಿದ್ದಾರೆ, ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ, ಒಕ್ಕಲಿಗರಿಗೆ ಇಲ್ಲಿಯವರಿಗೆ ರಕ್ಷಣೆ ಸಿಕ್ಕಿಲ್ಲ. ನಾನು ಈಗ ಜವಾಬ್ದಾರಿನ ನಿರ್ವಹಣೆ ಮಾಡ್ತೇನೆ. ಈಗಾಗಲೇ ದೆಹಲಿಯಲ್ಲಿ ನನ್ನ ನಾಯಕತ್ವದ ಬಗ್ಗೆ ಒಪ್ಪಂದಗಳಾಗೋಗಿದೆ. ಕೆಲವೇ ದಿನಗಳು, ಯಾರೂ ನೀವು ಆತಂಕಕ್ಕೊಳಗಾಗಬೇಡಿ, ಈ ರಕ್ಷಣೆಯನ್ನು ಕೊಡಲಿಕ್ಕೆ ನಾನು ತೀರ್ಮಾನ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಒಂದು ಕಡೆ ಒಕ್ಕಲಿಗರಿಗೆ 8 ಸ್ಥಾನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಇವತ್ತು ಮೈಸೂರಿನಲ್ಲಿ ಒಕ್ಕಲಿಗ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾರೆ. ಅದೇ ಒಕ್ಕಲಿಗ ಅಭ್ಯರ್ಥಿ ಕೈನಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರ ಮೇಲೆ ಈಗಿನ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಎತ್ತುಕಟ್ಟಿ ಯಾವ್ಯಾವ ಒಕ್ಕಲಿಗರ ಬಗ್ಗೆ ಏನೇನು ಪದಬಳಕೆ ಆ ಮನುಷ್ಯನಿಂದ ಮಾಡಿಸಿದ್ದಾರೆ ಈಗಿನ ಕಾಂಗ್ರೆಸ್ ಅಭ್ಯರ್ಥಿಯ ಮುಖಾಂತರ. ಆಮೇಲೆ ಶಿವಕುಮಾರ್ ಅವರೇ ಈಗ ಒಪ್ಕೋತಾ ಇದ್ದಾರೆ, ಇಲ್ಲಿಯವರೆಗೆ ಮೈಸೂರಿನ ಒಂದು ರಾಜಕಾರಣದಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಅಂದರೆ ಅದರ ಅರ್ಥ ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ಇಲ್ಲಿ ರಕ್ಷಣೆ ಸಿಕ್ಕಿಲ್ಲ, ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ, ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ. ಸಾರ್ವಜನಿಕವಾಗಿ ಇವತ್ತು ಸಭೆ ಮಾಡಿ ಒಕ್ಕಲಿಗರ ಪರವಾಗಿ ನಾನಿದ್ದೇನೆ, ಒಕ್ಕಲಿಗರ ರಕ್ಷಣೆಯೇ ಇಲ್ಲ, ಮುಂದೆ ನಾನು ಅದನ್ನು ಸರಿಪಡಿಸ್ತೀನಿ, ದೆಹಲಿ ಒಳಗೆ ಮಾತುಕತೆ ಮಾಡಿದ್ದೇನೆ, ಮತ್ತು ನಾನು ದೆಹಲಿಯಲ್ಲಿ ನನ್ನ ಸ್ಥಾನದ ಬಗ್ಗೆ ಚರ್ಚೆ ಆಗೋಗಿದೆ, ಅಂತಿಮ ಆಗಿದೆ ಅಂತಕ್ಕಂಥದ್ದೇನಿದೆ. ಅವರಿಗೆ ಈಗ ಆತಂಕ ಇರೋದು ಇವತ್ತು ಒಕ್ಕಲಿಗರ ಬಗ್ಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಇಷ್ಟು ದಿವಸ ಏನು ಮಾಡ್ತಾಯಿದ್ರು? ಯಾರಿಂದ ಅನ್ಯಾಯ ಆಗಿದೆ ಒಕ್ಕಲಿಗರಿಗೆ? ಅವ್ರ ಪಕ್ಷದ ಮುಖ್ಯಮಂತ್ರಿಯಿಂದಲೇ ಅನ್ಯಾಯ ಆಗಿದೆ ಅಂತಕ್ಕಂಥ ಅವ್ರ ಮಾತಿನ ಅರ್ಥ. ಅದರಿಂದ ಇವರ ಹೇಳಿಕೆ ಒಕ್ಕಲಿಗರ ಪರವಾಗಿದ್ದೇನೆ ಇದೆಲ್ಲ ಬಹುಶಃ ಒಕ್ಕಲಿಗರಷ್ಟಿಲ್ಲ, ಬೇರೆ ಸಮಾಜಗಳು ಇವ್ರ ಹೇಳಿಕೆಯನ್ನು ಸೀರಿಯಸ್ಸಾಗಿ ತಗೊಳ್ಳಲ್ಲ.